ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ವರ್ತನೆ, ಪ್ರೌಢಶಾಲೆ ಪ್ರಾಂಶುಪಾಲನ್ಗೆ ಬಿತ್ತು ಗೂಸ. ಗುರುಬ್ರಹ್ಮ ಗುರು ವಿಷ್ಣು ಅಂತ ಶಿಕ್ಷಕರನ್ನ ಕರೆಯುತ್ತಾರೆ. ಒಬ್ಬ ಶಿಕ್ಷಕ ತ್ರಿಮೂರ್ತಿಗಳಿಗೆ ಸಮಾನ ಅಂತ ಹೇಳ್ತಾರೆ. ಅಂತ ಶಿಕ್ಷಕನೇ ತಪ್ಪು ಮಾಡಿದ್ರೆ ಮಕ್ಕಳ ಮನಸ್ಸಿನಲ್ಲಿ ಅದೇನಾಗ್ಬೇಡ ಹೇಳಿ. ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಬೆಳಗಾವಿಯಲ್ಲಿ ನಡೆದ ಈ ಅಸಹ್ಯ ಹುಟ್ಟಿಸುವಂತ ಘಟನೆ ಕಣ್ರಿ. ಬೆಳಗಾವಿಯ ಬೆಳಗುಂದಿ ಹೆಣ್ಣು ಮಕ್ಕಳ ಹೈಸ್ಕೂಲ್ನಲ್ಲಿ ಪ್ರಾಂಶುಪಾಲರು ಅದೇನ್ ಮಾಡಿದ್ದಾರೆ ಅಂತ ನೋಡಿ. ಇವರು ಮಾಡಿದ ಹಲ್ಕ ಕೆಲಸಕ್ಕೆ ಪೋಷಕರೇ ಪ್ರಾಂಶುಪಾಲರನ್ನ ಹಿಡಿದು ಧರ್ಮದೇಟು ನೀಡಿದ್ದಾರೆ. ಹೈಸ್ಕೂಲ್ ವಿದ್ಯಾರ್ಥಿನಿಯರು ಎಲ್ಲ ಸೇರಿ ಇವರನ್ನ ಬಿಡಬೇಡಿ, ಸರಿಯಾಗಿ ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ಈ ಮಕ್ಕಳು ಇಷ್ಟೊಂದು ಹೇಳ್ತೀವಿ ಅಂದ್ರೆ ಕಾಮುಕ ಪ್ರಿನ್ಸಿಪಲ್ ಅದೆಷ್ಟು ಹೀನ ಕೃತ್ಯ ಮಾಡಿದ್ದಾನೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಪೊಲೀಸರ ಸಮ್ಮುಖದಲ್ಲಿ ಪ್ರಿನ್ಸಿಪಾಲ್ನ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಕಲ್ಲಪ್ಪ ಬೆಳಗಾವ್ಕರ್ ಇವರು ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿದ್ದರಂತೆ. ಮೈ ಕೈ ಮುಟ್ಟೋದು, ಅಸಭ್ಯ ಮಾತುಗಳು, ಅಶ್ಲೀಲ ಪದ ಬಳಕೆ ಮಾಡುತ್ತಿದ್ದರಂತೆ. ಮೊದಲು ವಿದ್ಯಾರ್ಥಿನಿಯರು ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದಾರೆ. ಈ ವಿಚಾರ ತಮ್ಮ ಮನೆಯಲ್ಲಿ ಹೇಳಿದಾಗ ಪೋಷಕರು ಕಾಮುಕ ಪ್ರಿನ್ಸಿಪಾಲರನ್ನ ಸ್ಕೂಲ್ಗೆ ಬಂದೇ ಥಳಿಸಿದ್ದಾರೆ. ಜೀವನದಲ್ಲಿ ಇಂಥದೊಂದು ತಪ್ಪು ಕೆಲಸ ಯಾವತ್ತೂ ಮಾಡಬಾರದು ಅಂತ ಧರ್ಮದೇಟು ನೀಡಿ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಪ್ರಾಂಶುಪಾಲರನ್ನ ಪೋಷಕರು ದರದರನೆ ಎಳೆದುಕೊಂಡು ಬಂದು ಅವಮಾನ ಮಾಡಿದ್ದಾರೆ. ನಿಜಕ್ಕೂ ಅಕ್ಷರ ಕಲಿಸುವ ಗುರುಗಳು ವಿದ್ಯಾರ್ಥಿಗಳನ್ನ ತನ್ನ ಮಕ್ಕಳಂತೆ ಕಾಣಬೇಕು ವಿನ ಬೇರೆ ರೀತಿ ಅಲ್ಲ ಕಣ್ರಿ. ಇಂಥ ಶಿಕ್ಷಕರಿಂದ ಪ್ರಾಮಾಣಿಕ ಶಿಕ್ಷಕರ ಹೆಸರು ಹಾಳಾಗ್ತಾ ಇದೆ. ನಾವು ಎಷ್ಟೋ ಕಡೆ ಶಿಕ್ಷಕರು ಬಿಟ್ಟು ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳು ತಬ್ಬಿಕೊಂಡು ಕಣ್ಣೀರು ಹಾಕಿರುವುದು ನೋಡಿರ್ತೀವಿ. ಅಂತ ಶಿಕ್ಷಕರ ಮಧ್ಯೆ ಇಂಥ ಶಿಕ್ಷಕರು ಸಮಾಜಕ್ಕೆ ಕಪ್ಪು ಚುಕ್ಕಿಯಾಗಿದ್ದಾರೆ. ಇಂಥ ಶಿಕ್ಷಕರಿಗೆ ಧಿಕ್ಕಾರ ಇರ್ಲಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.